ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. 25 ರೂಪಾಯಿದು ಗುಲಾಬಿ ಗಿಡ ಅನ್ನೋದು ಒಂದು ವಿಡಿಯೋ ಹಾಕಿದ್ದೆ ನಾನು, ನರ್ಸರಿದು. ಅದರದ್ದು ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ನಾನು ವಿಡಿಯೋ ಲಾಸ್ಟಲ್ಲಿ ಹಾಕಿರ್ತೀನಿ ಅಂತಲೂ ಹೇಳಿದ್ದೆ. ಅದು ಅಡ್ರೆಸ್ಸನ್ನು ಸಹ ನಾನು ಹಾಕಿದ್ದೀನಿ. ನೀವು ವಿಡಿಯೋನ ಪೂರ್ತಿ ನೋಡಿರೋದಿಲ್ಲ, ಅರ್ಧಂಬರ್ಧ ವಿಡಿಯೋ ನೋಡ್ತೀರಾ, ಮತ್ತು ಅಡ್ರೆಸ್ ಕಾಣಿಸ್ತಾ ಇಲ್ಲ, ಫೋನ್ ನಂಬರ್ ಕಾಣಿಸ್ತಾ ಇಲ್ಲ ಅಂತ ಎಲ್ಲ ಕಮೆಂಟ್ ಮಾಡಿದ್ದೀರಾ. ನೀವು ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ಅದರಲ್ಲಿ ಅಡ್ರೆಸ್ಸು, ಫೋನ್ ನಂಬರು ಪ್ರತಿಯೊಂದು ನಾನು ಹಾಕಿರ್ತೀನಿ. ಅದು ಬೋರ್ಡ್ ಸಮೇತನೇ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಅಲ್ಲಿಗೆ ಗೊತ್ತಾಗ್ತಾ ಇದೆ ನೀವು ಎಷ್ಟು ಚೆನ್ನಾಗಿ ನಾನು ವಿಡಿಯೋ ನೋಡ್ತಿದ್ದೀರಾ ಅಂತ. ತುಂಬಾ ಬೇಜಾರಾಗುತ್ತೆ ಇದ್ದಾರ ನೀವು ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ, ನನಗೆ ತುಂಬಾ ಬೇಜಾರಾಗುತ್ತೆ. ನೀವು ಅಡ್ರೆಸ್ಸು, ಫೋನ್ ನಂಬರು ಕಾಣಿಸ್ತಾ ಇಲ್ಲ ಅಂತ ನನಗೆ ಕಮೆಂಟ್ ಹಾಕಿದಾಗ ನಾನು ಅದು ವಿಡಿಯೋ ನೋಡಿದ್ದೀನಿ, 3-4 ಸಲ ಚೆಕ್ ಮಾಡಿದ್ದೀನಿ. ನಾನು ಅದು ಅಡ್ರೆಸ್ಸು, ಫೋನ್ ನಂಬರು ಬೋರ್ಡ್ ಸಮೇತನೇ ಹಾಕಿದ್ದೀನಿ. ಚೆಕ್ ಮಾಡಿ, ನೀವು ವಿಡಿಯೋ ಪೂರ್ತಿ ನೋಡಿ ಚೆಕ್ ಮಾಡಿ ಗೊತ್ತಾಗುತ್ತೆ. ಫೋನ್ ಮಾಡಿಕೊಂಡು ಹೋಗಿ ತಗೊಳ್ಳಿ. ಇದು ನೋಡಿ ದಾಸವಾಳದ ಕಟ್ಟಿಂಗ್ ತಂದಿದ್ದೀನಿ. ಮೊನ್ನೆ ನಾನು ನಮ್ಮ ದೊಡ್ಡಮ್ಮನ ನೋಡೋದಕ್ಕೆ ತಿಪ್ಟೂರ್ಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿ ನಮ್ಮ ದೊಡ್ಡಮ್ಮರ ಮನೆ ಮುಂದೆ ಹಾಕಿದ್ರು. ಇದು ದಾಸವಾಳ ಅಂದರೆ ಕ್ರೀಮ್ ಕಲರು, ಅದು ಎಲೆ ಮೇಲೆಲ್ಲ ಗರಿ ಗರಿ ಥರ ಬರುತ್ತೆ ನೋಡಿ ಹೂವಲ್ಲಿ, ಆ ಥರದ್ದು ತುಂಬ ಚೆನ್ನಾಗಿದೆ. ಅಂದರೆ ನನ್ನ ಗಾರ್ಡನಲ್ಲಿ ಇತ್ತು, ಅಂದರೆ ಅದೇ ಬೇರೆ ಥರ ಕ್ರೀಮ್ ಕಲರಲ್ಲಿ ಚಿಕ್ಕ ಚಿಕ್ಕದಾಗಿ ಹೂ ಬಿಡುತ್ತೆ ನೋಡಿ, ಅದೇ ಬೇರೆ ಇದೇ ಬೇರೆ. ದಾಸವಾಳ ಗಿಡಗಳನ್ನ ಕಟಿಂಗಿಂದ ಈಸಿಯಾಗಿ ಬೆಳೆಸ್ಕೋಬೋದು. ಅಂದರೆ ಹೈಬ್ರಿಡ್ ಗಿಡಗಳನ್ನೂ ಬೆಳೆಸ್ಕೋಬೋದು ಮತ್ತು ನಾಟಿ ಗಿಡಗಳನ್ನೂ ಬೆಳೆಸ್ಬೋದು. ನಾನು ಹೈಬ್ರಿಡ್ ಗಿಡಗಳನ್ನ ಕಟಿಂಗಿಂದ ಎಷ್ಟು ಬೆಳೆಸಿದ್ದೀನಿ ಅನ್ನೋದ್ರ ಬಗ್ಗೆನೂ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಈ ಕಟಿಂಗಿಗೆ ಅಂದರೆ ಒಂದೊಂದು ಇಂಚಷ್ಟು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ಥರ ಚಿಕ್ಕ ಚಿಕ್ಕ ಪಾಟಲ್ಲೇ ಸಹ ನೆಟ್ಕೊಳ್ಳಿ. ಮತ್ತು ಅದು ಟೈಟಾಗಿ ಪ್ರೆಸ್ ಮಾಡಬೇಕು. ಕಟಿಂಗ್ ಇಟ್ಟ ಮೇಲೆ ಅದು ಮಣ್ಣನ್ನು ಟೈಟಾಗಿ ಪ್ರೆಸ್ ಮಾಡಬೇಕು. ಅದು ನಾವು ನೆಟ್ಟಿರೋಂತಹ ದಾಸವಾಳ ಕಡ್ಡಿ ಅಂದರೆ ಅಲ್ಲಾಡಬಾರ್ದು. ಅದು ಏನಾದರೂ ಸ್ವಲ್ಪ ಗಾಳಿಗೆಲ್ಲ ಅಲ್ಲಾಡ್ತು ಅಂದರೆ ಅದು ಕಟಿಂಗ್ ಬರೋದಿಲ್ಲ ಚೆನ್ನಾಗೆ. ಹಾಗಾಗಿ ಅದು ಟೈಟಾಗಿ ಪ್ರೆಸ್ ಮಾಡಿ ಮಣ್ಣು ಕುತ್ಕೋಬೇಕು ಟೈಟಾಗಿ, ಅವಾಗೇನೆ ಅದು ಕಟಿಂಗಿಂದ ಚಿಗುರೆಲ್ಲ ಚೆನ್ನಾಗಿ ಬರೋದು ನೋಡಿ. ಇದನ್ನು ಸ್ವಲ್ಪ ಗಿಡಗಳನ್ನ ವ್ಯೂವರ್ಸ್ ತಂದು ಕೊಟ್ಟಿದ್ರು. ಅಂದರೆ 2ನೇ ಸರಿ ಬಂದಿದ್ರಲ್ಲ, ಅವರು ತಗೊಂಬಂದಿದ್ದು. ಅಂದರೆ ಫಸ್ಟ್ಗೆ ಒಂದ್ಸರಿ ಗಿಡಗಳನ್ನ ತಂದು ಮನೆ ಬಾಗಿಲಲ್ಲಿ ಇಟ್ಟೋಗಿದ್ರು, ಪ್ರಮೀಳಾ ಅನ್ನೋರು ಅನ್ನಲ್ಲ, ಅವರು ಇನ್ನೊಂದು ದಿನ ಬಂದ್ರಲ್ಲ ಗಾರ್ಡನ್ ನೋಡೋದಕ್ಕೆ, ಆವಾಗ ತಂದು ಕೊಟ್ಟಿದ್ರು. ಮತ್ತು ಸ್ವಲ್ಪ ದಾಸವಾಳ ಕಟಿಂಗು ಮತ್ತು ಶೋ ಗಿಡಗಳು ಮತ್ತು ಇನ್ನೊಂದು ಮನಿ ಪ್ಲ್ಯಾಂಟು, ಅದು ಒಂಥರ ವೆರೈಟಿ ಇದೆ. ಎಲೆ ಎಲ್ಲ ಸ್ವಲ್ಪ ಹೋಲ್ ಥರ ಡಿಸೈನ್ ಆಗಿದೆ, ಆ ಥರ ಮನಿ ಪ್ಲ್ಯಾಂಟು ತಂದುಕೊಟ್ಟಿದ್ರು. ಅಂದರೆ ತುಂಬಾ ಖುಷಿ ಆಯಿತು. ಅದನ್ನೆಲ್ಲನೂ ಸ್ವಲ್ಪ ನಾನು ಇವತ್ತು ಇಡ್ತಾ ಇದ್ದೀನಿ, ಕಟಿಂಗ್ ಎಲ್ಲ ಇಡ್ತಾ ಇದ್ದೀನಿ ನೋಡಿ. ಇದು ಸ್ಫಟಿಕ ಹೂವು, ಅಂದರೆ ನನ್ನ ಗಾರ್ಡನಲ್ಲಿ ಬ್ಲೂ ಕಲರಲ್ಲಿದೆ. ಇವರು ಫಸ್ಟ್ಗೆ ಒಂದ್ಸತಿ ರೆಡ್ ಕಲರಲ್ಲಿ ತಂದುಕೊಟ್ಟೋಗಿದ್ರು, ಇನ್ನೊಂದು ಸತಿ ಇದು ಪಿಂಕು ಚೆನ್ನಾಗಿದೆ. ಅವರು 2 ಕಲರ್ ತಂದುಕೊಟ್ಟಿದ್ದಾರೆ ನೋಡಿ. ಇವು ಅಷ್ಟೇ ತುಂಬ ಚೆನ್ನಾಗಿದೆ ಕಲರ್ ಅಂತೂ. ನನ್ನ ಗಾರ್ಡನಲ್ಲಿ ಇರಲಿಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಕಲರು. 2 ಕಲರ್ ತಂದುಕೊಟ್ಟಿದ್ದಾರೆ ಅವರು. ಫಸ್ಟಿಗೆ ಒಂದ್ಸತಿ ಬಂದಾಗ 1 ಕಲರ್ ತಂದುಕೊಟ್ರು, ಇವಾಗ ಬಂದಾಗ 2 ಕಲರ್ ತಂದುಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಶೋ ಗಿಡನೂ ತಂದುಕೊಟ್ಟಿದ್ದಾರೆ. ಅವೆಲ್ಲನೂ ನಾನು ಇವತ್ತು ಬೇರೆ ಪಾಟ್ಗೆ ಹಾಕ್ತಾ ಇದ್ದೀನಿ. ಅಂದರೆ ಪಾಟ್ ಏನು ಇಲ್ಲ, ಹಂಗಾಗಿ ನಾನು ಸ್ವಲ್ಪ ಕವರಲ್ಲೇ ಮಣ್ಣೆಲ್ಲ ತುಂಬಿಸ್ಬಿಟ್ಟು ಹಾಕಿದ್ದೀನಿ ನೋಡಿ. ಇದೊಂಥರ ಶೋ ಗಿಡ, ಅದ್ರ ಹೆಸರೆಲ್ಲ ನನಗೆ ಗೊತ್ತಿಲ್ಲ. ಕಟಿಂಗ್ ಎಲ್ಲ ಇಡಬೇಕಾದ್ರೆ ನಾನು ಹೆಚ್ಚಾಗಿ ಕವರಲ್ಲೇ ಇಟ್ಟಿರ್ತೀನಿ, ಆದರೂ ಚೆನ್ನಾಗಿ ಬಂದಿರುತ್ತೆ. ಕವರಲ್ಲಿ ಇಟ್ರೇನು ಕಟಿಂಗ್ ಬರಲ್ಲ ಅನ್ನೋ ಥರ ಏನೂ ಇರೋದಿಲ್ಲ. ಕವರಲ್ಲಿ ಇಟ್ರೂ ಬರುತ್ತೆ. ಮತ್ತು ಚಿಕ್ಕ ಚಿಕ್ಕ ಪಾಟು ಮತ್ತು 2 ಲೀಟ್ರದ್ದು ನೀರಿನ ಕ್ಯಾನ್ ಇರುತ್ತಲ್ಲ, ಅದನ್ನು ಕಟ್ ಮಾಡಿ ಅದರಲ್ಲೂ ನಾನು ಇಟ್ಟಿರ್ತೀನಿ. ಕಟಿಂಗ್ ಇಡಬೇಕಾದ್ರೆ ಯಾವುದೇ ರೀತಿ ರೂಟಿಂಗ್ ಹಾರ್ಮೋನ್ ಪೌಡ್ರು ಯಾವುದೂ ಹಾಕಿಲ್ಲ ನಾನು. ಇದು ನೋಡಿ ಸುಗಂಧರಾಜ ಹೂವಿಂದು ಗೆಡ್ಡೆ ನಮ್ಮ ತಂಗಿ ತಂದು ಕೊಟ್ಟಿದ್ಲು, ಅದನ್ನು ನಾನು ಇವತ್ತು ಇಡ್ತಾ ಇದ್ದೀನಿ ನೋಡಿ. ಇದು ಮುಂಚೆನೇ ನಾನು ಪಾಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಹಂಗಾಗಿ ನಾನು ಇವತ್ತು ಅದು ಸ್ವಲ್ಪ ಒಂದು 2-3 ಗೆಡ್ಡೆ ತಂದು ಕೊಟ್ಟಿದ್ದಾಳೆ, ಅದನ್ನು ಇಡ್ತಾ ಇದ್ದೀನಿ ನೋಡಿ. ಅಂದರೆ ಫಸ್ಟ್ಗೆ ಅವತ್ತು ಟೈಮ್ ಇರಲಿಲ್ಲ, ಅವಳು ತಂದುಕೊಟ್ಟಾಗ ಅಂದ್ಬಿಟ್ಟು ನಾನು ಅಲ್ಲಿ ದಾಸವಾಳ ಗಿಡದಲ್ಲಿ ನೆಟ್ಟಿದ್ದೆ. ಇವಾಗ ಅದನ್ನು ತೆಗೆದುಬಿಟ್ಟು ನಾನು ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇದು ಒಂದೊಂದೇ ಗೆಡ್ಡೆ ಇಡಬೇಕು, ಹಂಗಾಗಿ ಬೇರೆ ಪಾಟಲ್ಲೆಲ್ಲ ಇಟ್ಟರೆ ಆಗೋದಿಲ್ಲ. ಇದನ್ನೇ ಸಪ್ರೇಟಾಗಿ ಇಟ್ಟರೆ ಅದು ಚೆನ್ನಾಗಿ ಬರುತ್ತೆ. ಹಂಗಾಗಿ ನಾನು ಇವತ್ತು ಇದನ್ನು ಸಪ್ರೇಟಾಗಿ ಇಡ್ತಾ ಇದ್ದೀನಿ. ಅದರಲ್ಲೂ ಈ ಸುಗಂಧರಾಜ ಹೂವು ಬಿಟ್ಟಾಗ ಗಾರ್ಡನಿಗೆ ಬಂದರೆ ತುಂಬ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಇನ್ನು ಇವು ಕಡಲೆ ಬೀಜ ಅಂತ ಅನ್ಕೋಬೇಡಿ, ಇದು ಕಡಲೆ ಬೀಜ ಅಲ್ಲ, ಸಂಪಿಗೆ ಹೂವಿಂದು ಬೀಜ. ಮೊನ್ನೆ ನಾನೊಂದು ನರ್ಸರಿಗೆ ಹೋಗಿದ್ನಲ್ಲ, ಅಲ್ಲಿ ಇತ್ತು, ನಾನು ಸ್ವಲ್ಪ ತೊಗೊಂಬಂದಿದ್ದೀನಿ. ಅದು ಬರುತ್ತಾ ಏನೋ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಬಂದು ಹಾಕಿದ್ದೀನಿ. ಬಂದರೆ ನನ್ನ ಅದೃಷ್ಟ, ಬರ್ದಿದ್ರೆ ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ. ನಮ್ಮ ಪ್ರಯತ್ನ ಅಂತೂ ನಾವು ಪಡಬೇಕು. ಅದರಲ್ಲೂ ಸಂಪಿಗೆ ಹೂವು ಅಂದರೆ ನನಗೆ ತುಂಬಾ ಇಷ್ಟ, ಹಂಗಾಗಿ ನೋಡೋಣ. ಅದು ರೇಟ್ ಬೇರೆ ಜಾಸ್ತಿ ಹೇಳಿದ್ರಲ್ಲ, 200 ರೂಪಾಯಿ ಹೇಳಿದ್ರಲ್ಲ, ನನಗೆ ಯಾಕೋ ತಗೊಳಕ್ಕೆ ಇಷ್ಟ ಆಗಲಿಲ್ಲ. ಅಷ್ಟೊಂದು ರೇಟೆಲ್ಲ ಕೊಟ್ಟು ಯಾಕೆ. ಅದರಲ್ಲಿ ಅದು ವರ್ಷಕ್ಕೆ ಒಂದೇ ಸರಿ ಹೂ ಬಿಡೋದು, ಡೈಲಿ ಏನು ಹೂವೆಲ್ಲ ಬರೋದಿಲ್ವಲ್ಲ, ಹಾಗಾಗಿ ನಾನೇನು ತಗೊಳ್ಳಿಲ್ಲ. ಇನ್ನು ಇದು 2-3 ಗೆಡ್ಡೆ ಇತ್ತಲ್ಲ, ನಾನು ಸಪ್ರೇಟು ಪಾಟಲ್ಲಿ ಇಡ್ತಾ ಇದ್ದೀನಿ. ಅಂದರೆ ಇದು ಚೀಲದಲ್ಲೇ ಇಡ್ತಾ ಇದ್ದೀನಿ. ಫಸ್ಟೇ ನಾನು ಅದು ಚೀಲ ಆಗಿರ್ಬೋದು ಮತ್ತು ಪಾಟ್ಗಾದರೂ ಅಷ್ಟೇ ಫಸ್ಟೇ ರೆಡಿ ಮಾಡಿ ಇಟ್ಟಿರ್ತೀನಿ. ಅದಕ್ಕೊಂದು ಸ್ವಲ್ಪ ಗಾರ್ಡನ್ ವೇಸ್ಟು ಎಲ್ಲ ತುಂಬಿಸ್ಬಿಟ್ಟು ಪಾಟ್ ರೆಡಿ ಮಾಡಿ ಇಟ್ಟಿರ್ತೀನಿ. ಈ ಥರ ಏನಾದರೂ ನಾವು ಸಡನ್ನಾಗಿ ಗಿಡಗಳನ್ನ ಇಡಬೇಕು ಅಂದರೆ ಅನುಕೂಲ ಆಗುತ್ತೆ.
ಚೆಂಡುವಿನ ಬೀಜನೂ ಸ್ವಲ್ಪ ಇತ್ತು, ಹಂಗಾಗಿ ನಾನು ಇದರಲ್ಲೇ ಆ ಬೀಜ ಎಲ್ಲನೂ ಉದುರಿಸ್ತಾ ಇದ್ದೀನಿ. ನೋಡಿ ಇದೊಂದು ಚಿಕ್ಕದ ಗೆಡ್ಡೆ, ಅದನ್ನು ಅದರಲ್ಲೇ ಇಡ್ತಾ ಇದ್ದೀನಿ. ಅದು ದೊಡ್ಡದು ಚಿಗುರೆಲ್ಲ ಬಂದು ಸ್ವಲ್ಪ ದೊಡ್ಡದಾದ್ಮೇಲೆ ಬೇರೆದಕ್ಕೆ ಶಿಫ್ಟ್ ಮಾಡೋಣ ಅಂದ್ಬಿಟ್ಟು. ಇನ್ನು ಅದು ಚೆಂಡುವಿನ ಬೀಜ ಚಿಕ್ಕ ಚಿಕ್ಕ ಗಿಡದಲ್ಲೇ ಹೂವೆಲ್ಲ ಬಿಡುತ್ತೆ ನೋಡಿ, ಆ ಥರದ್ದು ಅದು ಹೂವೆಲ್ಲ ಒಣಗೋಗಿ ಸ್ವಲ್ಪ ಬೀಜ ಎಲ್ಲ ರೆಡಿಯಾಗಿತ್ತು, ಹಾಗಾಗಿ ನಾನು ಇದರಲ್ಲೇ ಉದುರಿಸ್ತಾ ಇದ್ದೀನಿ. ಅದೇನಾದರೂ ಸಸಿ ಬಂದಾಗ ಬೇರೆದಕ್ಕೆ ಶಿಫ್ಟ್ ಮಾಡಿದ್ರೆ ಆಗುತ್ತೆ ಅಂದ್ಬಿಟ್ಟು ನೋಡಿ. ಅದು ಈ ಚೆಂಡುವಿನ ಬೀಜ ಎಲ್ಲನೂ ಅದರಲ್ಲೇ ಉದುರಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿತ್ತು ಅಂದರೆ ಅದು ಬರುತ್ತೆ. ನಾವು ನೀರು ಹಾಕ್ತಾ ಇರ್ತೀವಲ್ಲ, ಹಂಗಾಗಿ ಸಸಿಗಳು ಬರುತ್ತೆ. ಆ ಸಸಿ ಬಂದಾಗ ನಾವು ಬೇರೆದಕ್ಕೂ ಶಿಫ್ಟ್ ಮಾಡ್ಕೋಬಹುದು. ದಾಸವಾಳ ಕಟ್ಟಿಂಗ್ ಇಡಬೇಕಾದ್ರೆ ನಾನು ಯಾವುದೇ ರೀತಿ ರೂಟಿಂಗ್ ಹಾರ್ಮೋನ್ ಪೌಡ್ರು ಆಗಲಿ ಮತ್ತು ಅಲೋವೆರಾ ಜೆಲ್ ಆಗಲಿ ಏನೂ ನಾನು ಡಿಪ್ ಮಾಡಿ ನೆಟ್ಟಿಲ್ಲ. ಮಾಮೂಲಿ ನಾನು ಯಾವ ರೀತಿ ನೆಡ್ತೀನಿ ಅದೇ ರೀತಿಯೇ ನೆಟ್ಟಿರ್ತೀನಿ. ಅಂದರೆ ತುಂಬ ಚೆನ್ನಾಗೇ ಕಟ್ಟಿಂಗು ಚಿಗುರೆಲ್ಲನೂ ಬರುತ್ತೆ. ನಾನು ಇಟ್ಟಂತಹ ಕಟ್ಟಿಂಗು 1-2 ಹೋಗಿರ್ಬೋದು ಅಷ್ಟೇ, ಇನ್ನು ಎಲ್ಲ ಕಟ್ಟಿಂಗ್ಗಳು ಚೆನ್ನಾಗಿ ಬಂದಿದೆ. ಈ ವಿಡಿಯೋದಲ್ಲೇ ತೋರಿಸ್ತೀನಿ ನಾನು ಅದು ಕಟ್ಟಿಂಗ್ ಇಟ್ಟು ನಾನು 15 ದಿನ ಆದಮೇಲೆ ಯಾವ ರೀತಿ ಬಂದಿದೆ ಅಂತ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ. ನಾನು ಸ್ವಲ್ಪ ಮಲ್ಲಿಗೆ ಹೂವಿಂದು ಕಟ್ಟಿಂಗು ಇಟ್ಟಿದ್ದೆ, ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕೆಲವ್ರು ಹೇಳ್ತೀರಾ ನಾವು ಕಟ್ಟಿಂಗ್ ಇಟ್ಟರೆ ಬರೋದೇ ಇಲ್ಲ, ಸತ್ತೋಗುತ್ತೆ ಎಲ್ಲ ಅಂತ ಹೇಳ್ತೀರಾ. ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ಅಂತ. ಅದು ಇನ್ನೊಂದು ತಿಂಗಳಷ್ಟರೊಳಗೆ ಇನ್ನೂ ಚೆನ್ನಾಗಿ ಚಿಗುರೆಲ್ಲ ಬರುತ್ತೆ. ಇದು ಫಸ್ಟ್ ಇಟ್ಟಿದ್ದಂತಹ ಕಟ್ಟಿಂಗು ನೋಡಿ, ಅದು ನಾನು ಕವರಲ್ಲೇ ಇಟ್ಟಿರೋದು. ನೋಡಿ ಅದು ಎಷ್ಟು ದೊಡ್ಡ ಗಿಡ ಆಗಿದೆ ಅಂತ. ಯಾರಾದರೂ ಕೇಳಿದ್ರೆ ಕೊಟ್ಟರೆ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಅದನ್ನೇನು ರೀಪಾಟ್ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ. ನೋಡಿ ಇದರಲ್ಲಿ ಕೆಲವು ಹೈಬ್ರಿಡ್ ಇದ್ದಾವೆ, ಕೆಲವು ನಾಟಿ ದಾಸವಾಳ ಕಟ್ಟಿಂಗೂ ಇಟ್ಟಿದ್ದೀನಿ. ಆ ಹೈಬ್ರಿಡ್ಡು ಚಿಗುರು ಬಂದಿದೆ ಮತ್ತು ನಾಟಿ ಹೂ ಸಹ ಚಿಗುರು ಬಂದಿದೆ. ಇನ್ನು ಇದು ಮಳ್ಳೆ ಹೂವಿನ ಗಿಡದ ಕಟ್ಟಿಂಗು ನೋಡಿ, ಅದರಲ್ಲೂ ಎಷ್ಟು ಚೆನ್ನಾಗಿ ಮಳ್ಳೆ ಹೂವಿನ ಗಿಡದ ಚಿಗುರೆಲ್ಲ ಬಂದಿದೆ ಅಂತ. ಅದರಲ್ಲಿ ಸ್ವಲ್ಪ ಸೊಪ್ಪು ಟೊಮೊಟೊ ಎಲ್ಲ ಬೆಳೆದಿದೆ, ಅದನ್ನು ತೆಗಿಬೇಕು. ಕಟ್ಟಿಂಗ್ ಇಡೋರು ಈ ಟೈಮಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಯಾವುದೇ ಒಂದು ಕಟ್ಟಿಂಗ್ ಇಟ್ರೂ ಬರುತ್ತೆ, ಹೋಗೋದಿಲ್ಲ. ನೋಡಿ ಇವೆಲ್ಲ ನಾನು ಕಟ್ಟಿಂಗಿಂದನೇ ಬೆಳೆಸಿರೋದು ದಾಸವಾಳ ಗಿಡ. ನೋಡಿ ಇದು ಹೈಬ್ರಿಡ್ಡು, ನೋಡಿ ಅದು ಎಷ್ಟು ಚೆನ್ನಾಗಿ ಬಂದಿದೆ. ಅದರಲ್ಲೂ ದೊಡ್ಡ ಪಾಟ್ ಏನು ಅಂತ ಇಲ್ಲ ನೋಡಿ. ಅದು ನೀರಿನ ಕ್ಯಾನು, ಅಂದರೆ ಇದು ಆಯಿಲ್ ಕ್ಯಾನ್ ಬರುತ್ತೆ ನೋಡಿ, ಗಾಡಿಗೆಲ್ಲ ಆಯಿಲ್ ಹಾಕ್ತೀವಲ್ಲ ಆ ಥರ ಆಯಿಲ್ ಕ್ಯಾನಲ್ಲಿ ಹಾಕಿರೋದು. ನೋಡಿ ಇದು ಅಷ್ಟೇ ಡಬಲ್ ಪೇಟಲ್ಲು, ಅದನ್ನು ನಾನು ಕಟ್ಟಿಂಗಿಂದನೇ ಬೆಳೆಸಿರೋದು. 25 ರೂಪಾಯಿ ಗುಲಾಬಿ ಗಿಡದ್ದು ನರ್ಸರಿ ಅಡ್ರೆಸ್ಸು ಸರಿ ಕಾಣಿಸ್ತಾ ಇಲ್ಲ ಅಂತ ಅಂದಿದ್ರಿ, ಹಂಗಾಗಿ ನಾನು ಈ ವಿಡಿಯೋದಲ್ಲಿ ಆ ಅಡ್ರೆಸ್ ಹಾಕಿದ್ದೀನಿ. ಇದರಲ್ಲೂ ಕಾಣಿಸಿಲ್ಲ ಅಂತ ಕಮೆಂಟ್ ಮಾಡಬೇಡಿ. ನೀವು ವಿಡಿಯೋ ಪೂರ್ತಿ ನೋಡಿ, ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗೋದು. ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ. ವೀರಭದ್ರ ಸ್ವಾಮಿ ಫಾರ್ಮ್ ಆ್ಯಂಡ್ ನರ್ಸರಿ ಅಂತ ಇದೆ ನೋಡಿ, ಇದು ಈ ವಿಡಿಯೋದಲ್ಲೇ ನಾನು ಹಾಕಿದ್ದೀನಿ ನೋಡಿ, ಅದು ಬೋರ್ಡು ಚೆಕ್ ಮಾಡಿಕೊಂಡು ಹೋಗಿ ತಗೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.